ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಲೌಸ್ ಲೈನಿಂಗು ಮತ್ತು ಮೇನ್ ಬಟ್ಟೆನ ಎಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಈಗ ನಾನು ಫ್ರಂಟ್ ಪಾರ್ಟು ಸ್ಟಿಚ್ ಮಾಡಿರೋದು, ನಾನು ಯಾವ ರೀತಿ ಕಪ್ಸಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಮತ್ತು ಹಾಕಿದ್ದೀನಿ ಸಹ ಯೂಟ್ಯೂಬಿಗೆ. ಈಗ ನೆಕ್ಸ್ಟ್ ಬಂದು ಈಗ ನಾನು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಸ್ಲೀವು ಎಲ್ಲ ಯಾವ ರೀತಿ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾವು ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ನೋಡಿ, ಇದನ್ನು ಈಗ ಜಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಸ್ಲೀವು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಬಟ್ಟೆನ ಮತ್ತು ಫ್ರಂಟು ಅಷ್ಟೇ, ಫ್ರಂಟ್ ಪಾರ್ಟು ಸಹ ಹೀಗೆ ಇದು 4 ಸ್ಟಿಚಸ್ ಕಪ್ಸು ಮತ್ತು ಬೆಲ್ಟ್ ಪಟ್ಟಿ ಮತ್ತು ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಎಷ್ಟು ನಿಮಿಷದಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈಗ ನಾನು ಮೊದಲನೇದಾಗಿ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟಿಗೆ ಈಗ ಫ್ರಂಟ್ ಪಾರ್ಟು ಉಲ್ಟಾ ಸೀದಾ ನೋಡಿಕೊಂಡು ನಾವು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ಈಗ ಭುಜನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ರೈಟು ಲೆಫ್ಟು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ಬಿಚ್ಚೋದು ಎಲ್ಲ ಇರುತ್ತೆ, ಅದು ರಿಸ್ಕ್ ತೊಗೊಳಕ್ಕೆ ಹೋಗದೆ ನಾವು ಬ್ಯಾಕ್ ಯಾವುದು, ಫ್ರಂಟ್ ಯಾವುದು, ರೈಟ್ ಯಾವುದು, ಲೆಫ್ಟ್ ಯಾವುದು ನೋಡಿಕೊಂಡು ನಾವು ಜಾಯಿಂಟ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಭುಜದ್ದು ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಸ್ಟಿಚ್ ಮಾಡ್ತಾನೆ ಈ ದಾರಗಳಿರುತ್ತಲ್ಲ, ಈ ಥರ ಬಂದಿರೋದು ಈಗ ಆಗಲೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆಗ ನಾವು ಸ್ಟಿಚ್ಚೆಲ್ಲ ಆದಮೇಲೆ ಕಟ್ ಮಾಡೋ ಕೆಲಸ ಒಂದು ತಪ್ಪುತ್ತೆ. ನಾವು ಸ್ಟಿಚ್ ಆಗಿದ ತಕ್ಷಣ ಹಿಂಗೆಲ್ಲ ದಾರನ ಕಟ್ ಮಾಡಿಕೊಂಡ್ರೆ ನಮಗೆ ಅದೊಂದು ಕೆಲಸ ಕಡಿಮೆ ಆಗುತ್ತೆ. ಇಲ್ಲಿ ಡಬಲ್ ಸ್ಟಿಚ್ ಹಾಕಬೇಕಾಗುತ್ತೆ ಭುಜದ ಹತ್ರ, ಮತ್ತು ಇಲ್ಲಿ ಎಡ್ಜಿಗೊಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಓರ್ಲಾಕ್ ಮಾಡಿದ್ರೆ ತೊಂದರೆ ಇಲ್ಲ. ಇವಾಗ ಭುಜ ಜಾಯಿಂಟ್ ಮಾಡ್ಕೊಂಡಾಯಿತು. ಇವಾಗ ಇದು ಬ್ಯಾಕು ಫ್ರಂಟು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಬೇಕು. ಯಾಕಂದರೆ ಒಂದೊಂದ್ಸಲಿ ನಾವು ಹೆಂಗೆ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿದ್ರೂ ಒಂದು 1/4 ಇಂಚು, ಒಂದು ಅರ್ಧ ಇಂಚು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಈಗ ನಂದು ಫ್ರಂಟ್ ಪಾರ್ಟು ಸ್ವಲ್ಪ ಉದ್ದ ಇರೋದ್ರಿಂದ ನಾನು ಸೈಡಲ್ಲಿ ಒಂದು ಸ್ಟಿಚ್ ಹಾಕಿರ್ತೀನಲ್ಲ, ಅದು ಒಂದು 1/4 ಇಂಚಷ್ಟು ಹಿಂಗೆ ಸ್ಟಿಚ್ ಮಾಡಿಕೊಂಡೆ. ಇಲ್ಲಿ ಈಗ ಕರೆಕ್ಟಾಗಿ ಬಂದಿದೆ. ಹೀಗೆ ಸೈಡಲ್ಲಿ ಇಟ್ಕೊಂಡು ನೋಡ್ಕೊಬೇಕಾಗುತ್ತೆ. ಮತ್ತು ಈ ಸೈಡನ್ನು ಅಷ್ಟೇ ಸರಿಗಿದೆಯಾ ನೋಡ್ಕೊಳ್ಬೇಕು. ಅದಕ್ಕೂ ಇದಕ್ಕೆ ಒಂದು 1/4 ಇಂಚಷ್ಟು ಬಟ್ಟೆ ಜಾಸ್ತಿ ಇದೆ. ಹಾಗಾಗಿ ನಾನು ಇನ್ನು ಇಲ್ಲಿ ಈ ಕಡೆನೂ ಸಹ 1/4 ಇಂಚು ಹೀಗೆ ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ಇದು ಸಹ ಸರಿಯಾಗಿ ಬಂದಿದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಒಂದೊಂದು ಬ್ಲೌಸಲ್ಲಿ ಏನಾಗುತ್ತೆ, ಬಾರ್ಡ್ರು ಚಿಕ್ಕದು ದೊಡ್ಡದು ಬರುತ್ತೆ. ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ಬಾರ್ಡ್ರು ಬಿಚ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಆದರೆ ಇದಕ್ಕೇನಾಗಿದೆ, ಬಿಚ್ಚಿ ನಾವು ಸ್ಟಿಚ್ ಮಾಡೋಂಗಿರಲಿಲ್ಲ, ಸ್ಲೀವಿಗೆ ಹೀಗೆ ವರ್ಕ್ ಬಂದುಬಿಟ್ಟಿದೆ. ಹಂಗಾಗಿ ನಾನೇನು ಮಾಡಿದ್ದೀನಿ, ಇದು ಹಿಂಗಿರೋದನ್ನು ಲೆಫ್ಟ್ ಸೈಡ್ ಕೊಟ್ಟಿದ್ದೀನಿ. ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಬೇಕು ಅಂದ್ರೂ ಸಹ ಬಟ್ಟೆ ಇರಲಿಲ್ಲ ಇದು. ಹಾಗಾಗಿ ನಾನು ಇದು ಸ್ವಲ್ಪ ಸ್ಲೀವಿಗೆ ಬಾರ್ಡ್ರ್ ಬಂದಿರೋದು ರೈಟ್ ಸೈಡ್ ಕೊಟ್ಟು, ಇದು ಕಡಿಮೆ ಇರೋದು ಲೆಫ್ಟ್ ಸೈಡಿಗೆ ಕೊಡೋಣ ಅಂತ. ನಾನು ಇಷ್ಟು ಕಟ್ ಮಾಡಿ ಮಧ್ಯ ಕೊಡೋಣ ಅಂದ್ರೂ ಎಕ್ಸ್ಟ್ರಾ ಪೀಸ್ ಇರಲಿಲ್ಲ. ಹಾಗಾಗಿ ಇದನ್ನು ನಾನು ರೈಟ್ ಸೈಡ್ ಲೆಫ್ಟ್ ಸೈಡ್ ಕೊಡ್ತಾಯಿದ್ದೀನಿ. ಇದು ನಾನು ಸ್ಲೀವ್ ಕಟ್ ಮಾಡಬೇಕಾದ್ರೆ ಶೇಪ್ ತಗೊಂಡಿರಲ್ಲ, ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ಒಂದೊಂದ್ಸಲಿ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಬೇಕಾದ್ರೇ ಹೀಗೆ ಶೇಪ್ ಕಟ್ ಮಾಡ್ಕೊಳ್ತೀನಿ. ಒಂದು 1/4 ಇಂಚಷ್ಟು ಇದು ಸಹ ನೋಡಿಕೊಂಡು ಲೆಫ್ಟ್ ಯಾವುದು, ರೈಟ್ ಯಾವುದು,
ಫ್ರಂಟ್ ಯಾವ್ದು ಬರಬೇಕು, ಬ್ಯಾಕ್ ಯಾವ್ದು ಬರಬೇಕು ಅಂತ ನೋಡ್ಕೊಂಡು ಕಟ್ ಮಾಡಬೇಕು. ನಾನು ಇದನ್ನು ಈಗ ಲೆಫ್ಟ್ ಕಡೆದು ನಾನು ಶೇಪ್ ತಗೊಂಡಿದ್ದೀನಿ. ಹೀಗೆ ನಾವು ಉಲ್ಟಾ ಮಾಡಿಕೊಂಡು ಇಲ್ಲಿ ನಾವು ಒಂದು ಮಾರ್ಕ್ ಮಾಡಿರ್ತೀವಲ್ಲ, ಹೀಗೆ ನೋಡ್ಕೊಬೇಕು. ಹೀಗೆ ಇಲ್ಲಿ ಬುದದಲ್ಲಿ ಒಂದು ಸ್ಟಿಚ್ ಮಾಡಿರ್ತೀನಲ್ಲ, ಹೀಗೆ ಇಟ್ಕೊಂಡು ಬರೋರಿಗೆ ಪ್ರತಿಯೊಂದು ಈಸಿ ಅಂತ ಅನಿಸುತ್ತೆ. ಸ್ವಲ್ಪ ಬರದೇ ಇರೋರಿಗೆ ಪ್ರತಿಯೊಂದು ಪಾಯಿಂಟ್ಸೂ ಕಷ್ಟ ಆಗಿರುತ್ತೆ. ಈ ರೀತಿ ನಾವು ಸ್ಟಿಚ್ ಮಾಡಿರೋದನ್ನು, ಕಟ್ ಮಾಡಿರೋದನ್ನು ನೋಡಿ ಕಲಿತ್ರೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಯಾಕಂದರೆ ನಾನು ಕೆಲವೊಂದು ಗೊತ್ತಿಲ್ಲದೆ ಇರೋದನ್ನು ಯೂಟ್ಯೂಬಿಂದನೇ ನೋಡಿ ಕಲ್ತಿದ್ದೀನಿ. ಸ್ಟಿಚ್ಚಿಂಗ್ದಾಗಲಿ ಪ್ರತಿ ಒಂದು ಮಿಷಿನ್ ವರ್ಕ್ದು ಏನಿದ್ರೂ ನಾನು ಕಲ್ತಿದ್ದೀನಿ. ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಈ ಸಣ್ಣ ಪುಟ್ಟ ಮಿಸ್ಟೇಕ್ಸೂ ಸಹ ಈಸಿ ಆಗುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಲೀವಿಗೂ ಸಹ ಡಬಲ್ ಸ್ಟಿಚ್ ಹಾಕೋಬೇಕಾಗುತ್ತೆ. ಈಗ ನಾನು ಸಿಂಗಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಹಾಗೇ ಉಲ್ಟಾ ಬರಬೇಕಾಗುತ್ತೆ. ಇದು ಡಬಲ್ ಸ್ಟಿಚ್. ಸ್ಲೀವಿಗೆ ಭುಜಕ್ಕೆಲ್ಲ ಡಬಲ್ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಈಗ ಡಬಲ್ ಸ್ಟಿಚ್ ಆಗಿದೆ. ನೆಕ್ಸ್ಟ್ ಬಂದು ಸ್ಲೀವ್ ಫಿಟ್ಟಿಂಗ್. ಈಗ ಸ್ಲೀವು ಮತ್ತು ಬ್ಯಾಕು ಫ್ರಂಟು ಜಾಯಿಂಟ್ ಮಾಡಾಯಿತು. ಈಗ ಸ್ಲೀವ್ ಯಾವ ರೀತಿ ನೋಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದೇ ಸಮವಾಗಿ ಇಟ್ಕೊಬೇಕು. ಇದು ಸಹ ಅಷ್ಟೇ, ನೀಟಾಗಿ ಇಟ್ಕೊಂಡ್ರೆ ಸ್ಲೀವು ಆ ಕಡೆ ಈ ಕಡೆ ಜಾರಲ್ಲ. ಹಾಗಾಗಿ ನಾವು ಹಿಂಗೆ ಇಟ್ಕೊಂಡು ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ಲ, ಹೀಗೆ ಈಗ ನಾವು ಈ ರೀತಿ ನಾವು ಸ್ಟಿಚ್ಚಿಗೆ ಸ್ಲೀವ್ ಸುತ್ತಳತೆಯಲ್ಲಿ ನೋಡಿಕೊಂಡು ಮೆಜರ್ಮೆಂಟು. ಈಗ ಕಂಕಳಲ್ಲಿ ಅದು ಸಹ ನಾವು ಮೆಜರ್ಮೆಂಟ್ ನೋಡಿಕೊಂಡು ಇಲ್ಲಿ ಪಾಯಿಂಟ್ ಮಾಡಿರ್ತೀವಲ್ಲ, ಹಾಗೆಯೇ ಹೀಗೆ ತಗೊಂಡು ಬರಬೇಕಾಗುತ್ತೆ. ಹೀಗೆ ನಾವು ಸ್ಟ್ರೈಟಾಗಿ ತಗೊಂಡು ಬಂದು ಕಾಲು ಇಂಚಷ್ಟು ಗ್ಯಾಪ್ ಕೊಟ್ಟು ಸ್ಲೀವಿಗೆ ಬಾಡಿ ಫಿಟ್ಟಿಂಗಿಗೆಲ್ಲ ಒಂದು 3 ಸ್ಟಿಚಸ್ ಕೊಡಬೇಕಾಗುತ್ತೆ. ಈ ರೀತಿ ಕಾಲು ಇಂಚು ಗ್ಯಾಪು ಬಿಟ್ಟು ಮತ್ತು ಲಾಸ್ಟಲ್ಲಿ ಒಂದು ಎಡ್ಜಿಗೆ ಒಂದು ಸ್ಟಿಚ್ ಮಾಡ್ಕೊಂಡ್ಬರ್ಬೇಕು. ಓರ್ಲಾಕ್ ಇರೋರಿಗೆ ಓರ್ಲಾಕ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಓರ್ಲಾಕ್ ಇಲ್ಲ ಅಂದರೂ ನಾವು ಇದೇ ಸ್ಟಿಚ್ಚಲ್ಲಿ ಬಿಡ್ಬೋದು. ಈಗ ಸೈಡು ವೇಸ್ಟ್ ಬಟ್ಟೆನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಬರ್ಬೇಕು. ಮತ್ತು ಈ ದಾರನೂ ಅಷ್ಟೇ, ಈಗ ಸೈಡಲ್ಲಿ ಇರುತ್ತಲ್ಲ, ಇದು ಸಹ ಈಗ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ನೆಕ್ಸ್ಟು ರೈಟ್ ಸೈಡು ಸ್ಲೀವ್ ಕೊಡಬೇಕು. ಲೆಫ್ಟ್ ಸೈಡದು ರೈಟ್ ಸೈಡದೂ ಅದೇ ರೀತಿ ಸೇಮ್ ಮೆಜರ್ಮೆಂಟ್ ತೊಗೊಂಡು ಈಗ ನಾವು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ.
ಈ ಸ್ಲೀವ್ಗೂ ಡಬಲ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಜಾಯಿಂಟ್ ಆಗಿದೆ. ಮತ್ತು ಈಗ ಸ್ಲೀವ್ ಫಿಟ್ಟಿಂಗ್ಸ್. ಈ ಸ್ಲೀವಿಗೂ ಅಷ್ಟೇ ಒಂದು 1/4 ಇಂಚಷ್ಟು ಸ್ವಲ್ಪ ಗ್ಯಾಪ್ ಇಟ್ಟು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು. ಈಗ ಸ್ಲೀವ್ ಜಾಯಿಂಟು ಮತ್ತು ಎಲ್ಲ ಆದಮೇಲೆ ಈಗ ಸಿಂಗಲ್ ಪಟ್ಟಿ ಕಡೆಯಿಂದ ಹೀಗೆ ಮೆಜರ್ಮೆಂಟ್ ತೊಗೊಬೇಕು. ಈ ಬ್ಲೌಸು ನಾವು ಸ್ಟಿಚ್ ಅಳತೆ ಕೊಟ್ಟಿರೋ ಬ್ಲೌಸು ಮತ್ತು ಸ್ಟಿಚ್ ಮಾಡಿರೋ ಬ್ಲೌಸನ್ನು ಹೀಗೆ ಮೆಜರ್ಮೆಂಟ್ ತೊಗೊಂಡು ಫಿಟ್ಟಿಂಗ್ ಎಲ್ಲ ನೋಡ್ಕೊಬೇಕು ಸರಿಗಿದೆಯಾ ಅಂತ. ಇದು ಈಗ ಕರೆಕ್ಟಾಗಿದೆ. ಎಕ್ಸ್ಟ್ರಾ ಏನು ಸ್ಟಿಚ್ ಮಾಡೋಂಗಿಲ್ಲ. ಒಂದೊಂದು ಏನಾಗುತ್ತೆ, ನಾವು ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬಂದಿರುತ್ತೆ, ಆಗ ನಾವು ನೋಡಿಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಬೋದು. ಈಗ ಕರೆಕ್ಟಾಗಿರೋದ್ರಿಂದ ಇದ್ರದ್ದೇನು ಸ್ಟಿಚ್ ಮಾಡೋ ಅಂಥದ್ದಿಲ್ಲ. ಇಲ್ಲಿಗೆ ಬ್ಲೌಸಿದ್ದು ಫಿನಿಶಿಂಗ್ ಆಯಿತು. ಆಮೇಲೆ ಇಲ್ಲೆಲ್ಲ ಓರ್ಲಾಕ್ ಮಾಡ್ಕೊಬೇಕು. ಇದು ಓರ್ಲಾಕ್ ಮಾಡ್ಕೊಳ್ಳೋದು. ಸ್ಲೀವ್ ಇದು ಜಾಯಿಂಟ್ ಮಾಡ್ತೀವಲ್ಲ ಕಂಕಳಿದು ಕರೆಕ್ಟಾಗಿ ಬಂದಿದೆ. ಎರಡು ಕಡೆನೂ ಒಂದೇ ಸಮವಾಗಿಟ್ಟರೆ ಈ ರೀತಿ ಇಂಟು ಮಾರ್ಕ್ ಬಂದಿರಬೇಕು. ಕರೆಕ್ಟಾಗಿದೆ. ಬ್ಲೌಸ್ ಈಗ ಫಿನಿಶಿಂಗ್ ಆಯಿತು. ತುಂಬ ಈಸಿಯಾಗಿ ಲೈನಿಂಗು ಮತ್ತು ಮೇನ್ ಬಟ್ಟೆ ನಾವು ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷದಲ್ಲೆಲ್ಲ ಹೀಗೆ ಫಿನಿಶಿಂಗ್ ಮಾಡ್ಬೋದು. ಇದು ಬ್ಯಾಕ್ ಪಾರ್ಟ್. ಇದು ಅವ್ರೇನು ಪೈಪಿಂಗ್ ಏನು ಬೇಡ ಅಂತ ಹೇಳಿದ್ರು, ಮತ್ತು ಡೋರಿನೂ ಕಟ್ಟೋದು ಬೇಡ ಅಂತ ಹೇಳಿದ್ದಕ್ಕೆ ನಾನು ಡೋರಿದು ಏನು ಅದರದ್ದು ಇದಿಲ್ಲ ಮಾಡೋಂಗಿಲ್ಲ. ಹಾಗಾಗಿ ಬ್ಲೌಸು ರೆಡಿ ಆಯಿತು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.